ಎಲ್ಲರಿಗೂ ನಮಸ್ಕಾರ ಸರ್. ಇವತ್ತು ಸನ್ಮಾನ್ಯ ರಮೇಶ್ ಅಣ್ಣ ಕತ್ತಿಯವರು ಹಾಗೂ ಸನ್ಮಾನ್ಯ ಎ.ಬಿ. ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಜನಪ್ರಿಯ ಶಾಸಕರಾದ ನಿಖಿಲಣ್ಣ ಕತ್ತಿಯವರ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ಅಧ್ಯಕ್ಷನಾಗಿ ನನ್ನನ್ನು ಹಾಗೂ ಉಪಾಧ್ಯಕ್ಷರಾಗಿ ಮುನ್ನೋಳಿ ಅವರನ್ನ ಆಯ್ಕೆಯಾಗಿದ್ದಾರೆ. ಸಂಚಾಲಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ. ಬರುವ ದಿನಮಾನಗಳಲ್ಲಿ ಸಂಪೂರ್ಣ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಚಾಲಿತ ಮಂಡಳಿಯವರೆಲ್ಲರೂ ಕೂಡಿ ಸನ್ಮಾನ್ಯ ರಮೇಶ್ ಅಣ್ಣ ಕತ್ತಿ ಇರ್ಬೋದು, ಎ.ಬಿ. ಪಾಟೀಲ್ ಸಾಹೇಬರು ಇರ್ಬೋದು, ಹಾಗೂ ನಿಖಿಲಣ್ಣ ಕತ್ತಿ ಹಾಗೂ ಪೃಥ್ವಿಯಣ್ಣ ಕತ್ತಿ ಹಾಗೂ ವಿನಯಗೌಡರ ಸಂಪೂರ್ಣ ನೇತೃತ್ವದಲ್ಲಿ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಮತದಾರರಿಗೆ ನಾವು ನಮ್ಮನ್ನ ಅತ್ಯಂತ ಏನು ನಮ್ಮ ಸ್ವಾಭಿಮಾನ ಪ್ಯಾನಲ್ ಅನ್ನ ಯಶಸ್ವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ರಮೇಶ್ ಅಣ್ಣ ಕತ್ತಿ ಹಾಗೂ ಎ.ಬಿ. ಪಾಟೀಲ್ ಸಾಹೇಬರು, ಆಮೇಲೆ ವಿನಯ್ ಪಾಟೀಲ್ ಸರ್, ಪೃಥ್ವಿ, ಆಮೇಲೆ ಪವನ್ ಕತ್ತಿಯವರು ಎಲ್ಲರ ನೇತೃತ್ವದಲ್ಲಿ ಸ್ವಾಭಿಮಾನ ಪ್ಯಾನಲ್ ಮೊನ್ನೆ 28ರಂದು ಜರುಗಿದ ಚುನಾವಣೆಯಲ್ಲಿ 15 ಜನ ನಾವು ಯಶಸ್ವಿಯಾಗಿ ಬಹುಮತದಿಂದ ನಮಗೆ ಆರಿಸಿಕೊಟ್ಟಿದ್ದ ಎಲ್ಲ ಹುಕ್ಕೇರಿ ತಾಲೂಕಾ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಸುತ್ತೇನೆ. ಹಾಗೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು. ಆ ಚುನಾವಣೆಯೊಳಗೆ ಇಬ್ಬರ ನಾಮಪತ್ರವನ್ನು ಸಲ್ಲಿಸಿದ್ರು. ಅದು ಮಾವಿನ ನಿಲ್ಲಿಗೆ ಹಾಗೂ ಅಜಿತ್ ಮುನ್ನೋಳಿ ಇಬ್ಬರು ಕೂಡ ಚುನಾವಣೆಯಿಂದ ಎಲ್ಲರೂ 15 ಮಂದಿ ಡೈರೆಕ್ಟರ್ ಏನಿದ್ದು ಅವ್ರನ್ನ ಒಮ್ಮತದಿಂದ ಇವರಿಬ್ಬರನ್ನು ಅಧ್ಯಕ್ಷ ಆಗಿ ಉಪಾಧ್ಯಕ್ಷಗೆ ಹರಿಸಿದ್ದೀವಿ. ಹಾಗೆಯೇ ರಮೇಶ್ ಅಣ್ಣ ಕತ್ತಿಯವರು, ಎ.ಬಿ. ಪಾಟೀಲ್ ಸಾಹೇಬರು, ನಿಖಿಲಣ್ಣ ಕತ್ತಿಯವರು ಇವ್ರ ನೇತೃತ್ವದಲ್ಲಿ ಈ ಮುಂಬರುವಂಥ ದಿನಮಾನಗಳಲ್ಲಿ ಏನು ನಾವು ಹಿಂದೂ ಕೂಡ ಏನು ಹಿಂದ್ಗಡೆ 5 ವರ್ಷ ಕಲ್ಗೋಡು ಪಾಟೀಲ್ ಏನು ಅಧ್ಯಕ್ಷರು, ಅವಾಗ ಹುಕ್ಕೇರಿ ಜನತೆಗೆ ಒಂದು ದೊಡ್ಡ ಸಾವುಕಾರ ದಿವಂಗತ ಉಮೇಶ್ ಅಣ್ಣ ಕತ್ತಿಯವರು ಒಂದಿದ್ದಾಗ ಒಂದು ಮಾತನ್ನು ಕೊಟ್ಟಿದ್ರು. ಏನಪ್ಪ ಅಂದ್ರೆ ನಿರಂತರ ಜ್ಯೋತಿ ತೋಟಪಟ್ಟಿಗೆ ನಿರಂತರ ಜ್ಯೋತಿ ಕೊಡುವಂಥ ಮಾತನ್ನು ಮಾತಾಡಿದ್ವಿ. ಈಗೂ ಕೂಡ ಅದಕ್ಕೆ ನಾವು ಬದ್ಧವಾಗಿದ್ವಿ. ಈ ಮುಂಬರುವಂಥ ದಿನಮಾನಗಳಲ್ಲಿ ಏನು ತೋಟಪಟ್ಟಿಗೆ 15,000 ಮನೆಗಳೇನು ಅದಾವ ಹುಕ್ಕೇರಿ ತಾಲೂಕದೊಳಗೆ, ಅವ್ರು ಸಂಪೂರ್ಣ ನಿರಂತರ ಜ್ಯೋತಿ ಆಗ್ತಾವ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೇನೆ ಮತ್ತು ಏನಾದ್ರೂ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಏನು ಕಲ್ಗೋಡು ಪಾಟೀಲ್ ಅಧ್ಯಕ್ಷರು ಅವಾಗ ಇಂದನೂ ಈ ಮಾತನ್ನು ಹೇಳ್ಕೊಂಡು ಬರತ್ತೀವಿ. ಈ ಸಲ ಹೊಡೆದ್ರು